ಇದೊಂದು ಸಾಮಾಜಿಕ ಚಿತ್ರ, ಹಾಸ್ಯ ವರ್ಗಗಳನ್ನ ಒಳಗೊಂಡಿರ್ತ ಒಂದು ಚಿತ್ರ. ನಾಗವಲ್ಲಿ ಸರ್, ನಾಗವಲ್ಲಿ ಅಂದ್ರೆ ನನಗೆ ಅದೇ ಆಪ್ತ ರಕ್ಷಕ ಇದೆಲ್ಲ ಜ್ಞಾಪಕ ಬಂತು. ಫಸ್ಟ್ ಟ್ರೈಲರ್ ತೋರಿಸಿದ್ರು. ನಾನು ಫಸ್ಟ್ ಜ್ಞಾಪಕ ಬಂದಿದ್ದು ನಾನಿನ್ನ ಬಿಡಲಾರೆ, ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು. ಎಕ್ಸಾಸ್ಟ್ ಅದೆಲ್ಲ ನೋಡ್ಬಿಟ್ಟು ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು. ಸೊ ಹಾಗಾಗಿ 2 ಹಾಡು ಕೇಳಿದ್ರೆ 2 ಹಾಡು ಭಾಳ ಚೆನ್ನಾಗಿ ಬಂದಿದೆ. ವಿಷನು ಚೆನ್ನಾಗಿ ಮಾಡಿದೆ ಸರ್, ಸಬ್ಜೆಕ್ಟು ಚೆನ್ನಾಗಿದೆ. ಸೊ ನಾನು ಎದುರ್ಕೊಳ್ಳಲ್ಲ, ಬಟ್ ನೀವು ಎದುರಿಸ್ತೀರಾ ಗ್ಯಾರಂಟಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ, ಈ ವರ್ಷ ಬರೋ ಸಿನಿಮಾಗಳೆಲ್ಲ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಗಾಡ್ ಬ್ಲೆಸ್. ಕವಿರಾಜೇಶ್ ಅವರು ಅವ್ರ ಫಸ್ಟ್ ಸಿನಿಮಾಯಿಂದ ಡ್ಯಾನ್ಸ್ ಮಾಸ್ಟರ್ ಮಾತ್ರ ಚೇಂಜ್ ಮಾಡಿಲ್ಲ. ಸೊ ಕರೆದು ನನಗೆ ಅವಕಾಶ ಕೊಡ್ತಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಮಹೇಶ್ ಸರ್ದು ಆಲ್ರೆಡಿ ಟಪೋರಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಇದು 2ನೇ ಸಿನಿಮಾ. ಸೊ ಅವಕಾಶ ಕೊಟ್ಟಿದ್ದಾರೆ, ಸದುಪಯೋಗ ಪಡಿಸ್ಕೊಂಡಿದ್ದೀನಿ. ಇದು ಸಾಂಗ್ ನೋಡಿದ್ವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನನಗೆ ಈ ಮೂವಿ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಕವಿರಾಜೇಶ್ ಸರ್ದೆ ನಾವು ಮುಂಚೆ ಮೂವಿ ಮಾಡಿದ್ವಿ ಪೊಲಿಟಿಕ್ಸ್ ಅಂತ. ಅದರಿಂದ ಅದರಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಕ್ಕಾಗಲಿ ಅಥವಾ ಸರ್ಗೆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತಂದು ಸರ್ ಒಂದು ಚಾನ್ಸ್ ಕೊಟ್ಟು ಕವಿರಾಜೇಶ್ ತುಂಬ ಥ್ಯಾಂಕ್ಸ್ ಸರ್. ಹಾಗೆ ಪ್ರೊಡ್ಯೂಸರ್ ಸರ್ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಮೂವಿಗೆ ನಾವು ಹೋದಾಗ ಮೂವಿ ಫುಲ್ಲು ತುಂಬ ಚೆನ್ನಾಗಿತ್ತು, ಸ್ಟೋರಿ ವೈಸು ಚೆನ್ನಾಗಿತ್ತು. ಮತ್ತು ಶೂಟಿಂಗ್ ಹೋದಾಗ ನಾವು ಒಳ್ಳೆ ಟ್ರಿಪ್ ಹೋದಂಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿಯಾಗಿತ್ತು, ಜಾಲಿಯಾಗಿತ್ತು. ಏನು ಶೂಟಿಂಗ್ ಮಾಡ್ತಿದ್ದೀವಿ ಆ ಥರ ಎಲ್ಲ ಏನು ಪ್ರೆಷರ್ ಇರಲಿಲ್ಲ. ತುಂಬ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸೊ ಈಗಾಗಲೇ ನಾವು ನಮ್ಮ ಟೀಸರ್ ಮತ್ತು ಪೋಸ್ಟರ್ ಎಲ್ಲ ನೋಡಿದ್ದೀರಾ. ಸೊ ಎಲ್ಲ ಕಲಾವಿದರು ಹೇಗೆ ಮಾಡಿದ್ದಾರೆ, ಎಷ್ಟು ಕ್ಯೂರಿಯಾಸಿಟಿ ಇದೆ ಈ ಪ್ರಾಜೆಕ್ಟಲ್ಲಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾವು ಹೇಳಬೇಕು ಅಂದರೆ, ನಾಗವಲ್ಲಿ ಅಂದ ತಕ್ಷಣ ಎಲ್ರಿಗೂ ಹಾರರ್ 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 ಅಷ್ಟೇ ಬರುತ್ತೆ. ಬಟ್ ಇದು ಹಾರರ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಒಬ್ಬೊಬ್ಬರ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಏನು ಈ ಹರೀಶ್ ಅಡ್ವರ್ಗಳ ಇದೆಯಲ್ಲ, ಅದನ್ನು ಹೊರತುಪಡಿಸಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಿದೆ ಅದನ್ನು ನನಗೆ ಕವಿರಾಜೇಶ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಬಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಟು ಬಿಕಮ್ ಅ ಬೆಟರ್ ಆರ್ಟಿಸ್ಟ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ನಾಗವಲ್ಲಿ ಒಳ್ಳೆ ಸಿನಿಮಾದಲ್ಲಿ ನಾನು ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಒಂದು ಪದಕ ಅನ್ನುವಂಥ ಪಾತ್ರವನ್ನು ಕೂಡ ನಿರ್ವಹಿಸಿದ್ದೀನಿ. ಈ ಸಿನಿಮಾನ ನಾವು ಕವಿರಾಜೇಶ್ ಸರ್ ನಮಗೆ ಕಥೆಯನ್ನು ಹೇಳಿದಾಗ, ಈ ಥರ ಸಿನಿಮಾ ಮಾಡೋಕ್ಕೆ ಹೋದಾಗ 6 ಜನ ಹುಡುಗಿಯರಿದ್ದಾರೆ ಅಂದಾಗ ಆ 6 ಮಹಿಳಾ ಪಾತ್ರಗಳನ್ನು ಯಾವ ರೀತಿಯಾಗಿ ನಾವು ತಗೊಂಡು ಹೋಗಬೇಕು, ಈಗ ಅದರಲ್ಲಿ ನಿಮ್ಮೆಲ್ಲರಿಗೂ ಇವಾಗ ಗೊತ್ತಿರೋ ಥರ ಅರಿಷ್ಟ ವರ್ಗಗಳು ಏನೇನಿದ್ದಾವೆ ಅವೆಲ್ಲಕ್ಕೂ ಕೂಡ ಅದೇ ರೀತಿಯಾಗಿ ನಮಗೆ ಫೇಸ್ಗಳು ಬೇಕಾಗಿತ್ತು, ಅದೇ ರೀತಿಯಾಗಿ ಕಾಣಿಸುವಂಥವ್ರು. ಸಹನ ಮತ್ತು ನಾವು ಬಹಳಷ್ಟು ಗಂಭೀರವಾಗಿ ಕೂತ್ಕೊಂಡು ಈ ಸಿನಿಮಾನ ಇದೇ ರೀತಿಯಾಗಿ ಮಾಡೋಣ ಅಂಥೇಳಿ ನಿರ್ದೇಶಕರು ಕೊಟ್ಟಂತಹ ಗೈಡ್ಲೈನ್ ಮೇಲೆ ನಾವೆಲ್ಲರೂ ಕೆಲಸ ಮಾಡಿದ್ವಿ. ಅದೇ ರೀತಿಯಾಗಿ ನಾಯಕಿ ನಟಿಯರನ್ನ ಹುಡುಕಿದ್ವಿ. ಅವರು ಸಿಕ್ಕ ಮೇಲೆ ಅವರಿಗೆ ಇನ್ನೊಂಚೂರು ನಾವು ಗೈಡ್ಲೈನ್ ಮಾಡಿದ್ವಿ. ಅವ್ರು ಇಷ್ಟು ಈಸಿಯಾಗಿ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಇಷ್ಟು ಈಸಿಯಾಗಿ ಹೆಂಗೆ ಮಾಡಿದ್ವಿ ನಾವು, ಸಿನಿಮಾ ನಮಗೊಂದು ಟ್ರಿಪ್ ಹೋದಂಗಿತ್ತು ಅಂತ ಹೇಳಲಿಕ್ಕೆ ಕಾರಣ ಹಿಂದ್ಗಡೆ ಸಹನ ಅವರ ಕೆಲಸ ಬಹಳಷ್ಟು ಇತ್ತು. ಅಂದರೆ ಮಹಿಳಾ ನಿರ್ದೇಶಕರು ನಾವು ಅಸೋಸಿಯೇಟ್ ಅಸಿಸ್ಟೆಂಟ್ ಅಲ್ಲಿ ಕೆಲಸ ಮಾಡಿದಾಗ ಅವ್ರಿಗೆ ಒಂದು ಕಂಫರ್ಟೇಬಲ್ ಜರ್ನಿ ಇತ್ತು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಅವ್ರು ಏನೇ ಇದ್ರು ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಅದನ್ನ ಕ್ಯಾರಿ ಔಟ್ ಮಾಡಿದ್ವಿ. ಸೊ ಅದು ಎಕ್ಸ್ಪೀರಿಯನ್ಸ್ ನನಗೆ ಬಹಳಷ್ಟು, ನನಗೂ ಕೂಡ ಹೆಲ್ಪ್ ಆಯಿತು.